ಶುರುವಾಗ್ತಾ ಇದೆ. ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ನ್ಯಾಯಾಧೀಶರು ತಮ್ಮ ಪೀಠಕ್ಕೆ ಆಗಮನ ಆಗ್ತಾ ಇದ್ದಂತೆ ತನಿಖಾಧಿಕಾರಿಗಳು 3991 ಪುಟಗಳ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ್ದಾರೆ. 3991 ಪುಟಗಳ ಚಾರ್ಜ್ ಶೀಟ್, 7 ಸಂಪುಟಗಳ 10 ಕಡತಗಳನ್ನ ಸಲ್ಲಿಕೆ ಮಾಡಿದ್ದಾರೆ. 24ನೇ ACMM ಕೋರ್ಟ್ನ ನ್ಯಾಯಾಧೀಶರು ತಮ್ಮ ಪೀಠಕ್ಕೆ ಆಗಮನ ಆಗ್ತಾ ಇದ್ದಂತೆ ತನಿಖಾಧಿಕಾರಿಗಳು ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ್ದಾರೆ. ಮಾಹಿತಿಯನ್ನು ಕೊಡೋದಕ್ಕೆ ಮಾದೇಶ್ ಹಾಗೂ ಶ್ರೀಪಾದ್ ಪಾಟೀಲ್ ಇಬ್ರು ಕೂಡ ಜಾಯ್ನ್ ಆಗಿದ್ರು. ಮೊದಲಿಗೆ ಮಾದೇಶ್ ಬಳಿ ಹೋಗ್ತೀರಿ. ಮಾದೇಶ್, ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ, ವಾಟ್ ನೆಕ್ಸ್ಟ್? ನಾಗೇಂದ್ರ ಬಾಬು, ಈಗಾಗಲೇ ಈ ಒಂದು ಕೇಸಲ್ಲಿ ಪ್ರಮುಖ ಘಟ್ಟ ಅಂತಲೇ ಹೇಳ್ಬೋದು. ಇಷ್ಟು ದಿನಗಳ ಕಾಲ ಪೊಲೀಸರು ಏನೆಲ್ಲ ತನಿಖೆಯನ್ನು ಮಾಡಿದ್ದಾರೆ, ಅದರಲ್ಲೂ ಕೂಡ ಪ್ರಮುಖವಾಗಿ ದರ್ಶನ್ ವಿರುದ್ಧ ಏನೆಲ್ಲ ಸಾಕ್ಷಿಗಳು ಪತ್ತೆಯಾಗಿದೆ ಅನ್ನುವಂಥದ್ದು ದೊಡ್ಡ ವಿಚಾರ ಇದರಲ್ಲಿ. ಯಾಕಂದರೆ ದರ್ಶನ್ ವಿರುದ್ಧ ಏನೂ ಇಲ್ಲ, ದರ್ಶನ್ ವಿರುದ್ಧ ಅಭಿಮಾನಿಗಳು ಯಾವ ರೀತಿ ಹೊರಗಡೆ ಆ ಒಂದು ಪ್ರತಿಕ್ರಿಯೆಗಳನ್ನು ಕೊಡ್ತಿದ್ರು ಅನ್ನೋವಂಥದ್ದು ಕೂಡ ಗಮನಿಸಿದ್ದೇವೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಇಲ್ಲಿ ಈ ಒಂದು ಕೇಸ್ನ ಪ್ರಮುಖ ಅಟ್ರಾಕ್ಷನ್ ಆಗಿರುವಂತಹ ಆರೋಪಿ 2ನೇ ಸ್ಥಾನದಲ್ಲಿರುವಂತಹ ದರ್ಶನ್ ವಿರುದ್ಧ ಪ್ರಮುಖ ಸಾಕ್ಷಿಗಳನ್ನು ಉಲ್ಲೇಖ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಸುಮಾರು 3991 ಪುಟಗಳುಳ್ಳಂತಹ ಚಾರ್ಜ್ ಶೀಟನ್ನು, ಸಮಗ್ರ ಚಾರ್ಜ್ ಶೀಟನ್ನು ಈಗ 24ನೇ ACMM ಕೋರ್ಟ್ಗೆ ಸಬ್ಮಿಟ್ ಮಾಡುವಂಥ ಕೆಲಸವನ್ನು ತನಿಖಾ ತಂಡ ಮಾಡಿದೆ. ACP ಚಂದನ್ ಅವರ ನೇತೃತ್ವದಲ್ಲಿ ಒಂದು ಕೇಸ್ನ ತನಿಖೆ ನಡೆದಿತ್ತು. ತನಿಖಾಧಿಕಾರಿ ಚಂದನ್ ಇಷ್ಟು ದಿನಗಳ ಕಾಲ ತನಿಖೆ ಮಾಡಿರುವಂತಹ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ. ಅದರಲ್ಲಿ ಎಷ್ಟು ಜನ ಸಾಕ್ಷಿಗಳನ್ನು ಕಲೆ ಹಾಕಲಾಗಿದೆ, ಎಷ್ಟು ಜನ ಪ್ರತ್ಯಕ್ಷ ಸಾಕ್ಷಿಗಳಿದ್ದಾರೆ. ಆ ಒಂದು ಶೆಡ್ನಲ್ಲಿ ಇದ್ದಂತಹ ಆ ಒಂದು ದಿನಗಳಲ್ಲಿ, ಅಂದರೆ ಕೊಲೆ ನಡೆದಂಥ ದಿನಗಳಲ್ಲಿ 3 ಜನ ನೋಡಿದಂತಹ ಪ್ರತ್ಯಕ್ಷ ಸಾಕ್ಷಿಗಳನ್ನು ಅವರಿಂದ ಹೇಳಿಕೆಗಳನ್ನು ಪಡೆದಿರೋದಾಗಿ ಅಫಿಷಿಯಲ್ ಆಗಿ ಪೊಲೀಸ್ ಇಲಾಖೆಯಿಂದ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿದೆ. ಜೊತೆಗೆ ಇದರಲ್ಲಿ 27 ಜನರ 164 ಹೇಳಿಕೆ, ನ್ಯಾಯಾಧೀಶರ ಮುಂದೆ ಅವರು ಏನು ಕಂಡಿದ್ದಾರೆ ಪ್ರತ್ಯಕ್ಷವಾಗಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ 27 ಜನ 164 ಹೇಳಿಕೆಗಳನ್ನು ದಾಖಲು ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡಿದರು. ಅದನ್ನು ಚಾರ್ಜ್ ಶೀಟ್ನಲ್ಲಿ ಪ್ರಮುಖ ಅಂಶವಾಗಿ ಉಲ್ಲೇಖ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಆ ಒಂದು ವಿಚಾರ ಅಂದರೆ 164 ಹೇಳಿಕೆಗಳನ್ನು 27 ಜನ ಕೊಟ್ಟಿರೋದು ಈ ಒಂದು ಕೇಸ್ನಲ್ಲಿ ತುಂಬ ಪ್ರಮುಖ ಅಂಶ ಆಗುತ್ತೆ. ಜೊತೆಗೆ ಈಗಾಗಲೇ 70 ಜನರ ಹೇಳಿಕೆಗಳನ್ನು ಕೂಡ 161 ಹೇಳಿಕೆಯಲ್ಲಿ, ಅಂದರೆ ವಿಟ್ನೆಸ್ಗಳು ಬೇರೆ ಬೇರೆ ರೀತಿಯಲ್ಲಿ ಪೊಲೀಸ್ ತನಿಖಾ ತಂಡ ಈ ಒಂದು ಕೇಸ್ನಲ್ಲಿ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡಲಾಗಿದೆ. ಪ್ರತ್ಯಕ್ಷ ಸಾಕ್ಷಿಗಳು 3 ಜನ ಮತ್ತು 27 ಜನ 164 ಹೇಳಿಕೆ ಮತ್ತು ಜೊತೆಗೆ 70 ಜನ 161 ಹೇಳಿಕೆಗಳನ್ನು ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಅದರಲ್ಲಿ ಒಂದಷ್ಟು ಜನ ಸರ್ಕಾರಿ ಅಧಿಕಾರಿಗಳು ಕೂಡ ಇದ್ದಾರೆ, ಸರ್ಕಾರಿ ಉದ್ಯೋಗಿಗಳು ಕೂಡ ಇದ್ದಾರೆ ಅನ್ನೋದು ಇಲ್ಲಿ ಪ್ರಮುಖ ಅಂಶ ಆಗುತ್ತೆ. ಜೊತೆಗೆ 59 ಜನರ ಸಮ್ಮುಖದಲ್ಲಿ ಈ ಒಂದು ಕೇಸಿಗೆ ಸಂಬಂಧಪಟ್ಟಂತೆ ಸ್ಥಳ ಮಹಜರು ಮಾಡುವಂಥ ಸಂದರ್ಭದಲ್ಲಿ 57 ಜನ ಪಂಚಕರ ಸಮ್ಮುಖದಲ್ಲಿ ಈ ಒಂದು ತನಿಖೆಯನ್ನು ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ. ಎಲ್ಲೋದ್ರೂ ಕೂಡ ಆ ಒಂದು ಕೇಸಿಗೆ ಸಂಬಂಧಪಟ್ಟಂತೆ ಏನೆಲ್ಲ ದಾಖಲೆಗಳೇ ಸಿಕ್ಕಿದಾಗಿರ್ಬೋದು, ಜೊತೆಗೆ ಆರೋಪಿಗಳು ಆ ಒಂದು ಸ್ಥಳ ಮಹಜರು ಸಂದರ್ಭದಲ್ಲಿ ಏನೆಲ್ಲ ಹೇಳಿಕೆಗಳನ್ನು ನೀಡಿದ್ದಾರೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಂಚರ ಸಂದರ್ಭದಲ್ಲಿ ಈ ಒಂದು ಕೇಸ್ನ ದಾಖಲೆಗಳನ್ನು ಉಲ್ಲೇಖ ಮಾಡಿಕೊಳ್ಳುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡಿದರೆ. ಸದ್ಯಕ್ಕೆ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಯಾವ್ಯಾವ ಆರೋಪಿಗಳದ್ದು ಯಾವ್ಯಾವ ಸ್ಥಾನ, ಈಗಾಗಲೇ A1 ಆರೋಪಿತೆ ಪವಿತ್ರ ಗೌಡ, A2 ಆರೋಪಿ ದರ್ಶನ್ ಅನ್ನೋದು ಈಗಾಗಲೇ ಬಹಿರಂಗ ಆಗಿದೆ. ಆ ಒಂದು ವಿಚಾರವನ್ನೇ ಚಾರ್ಜ್ ಶೀಟ್ನಲ್ಲೂ ಕೂಡ ಕಂಟಿನ್ಯೂ ಮಾಡಲಾಗಿದೆ. ಈ ಒಂದು ಕಂಪ್ಲೀಟ್ ಆಗಿ ರೇಣುಕಾಸ್ವಾಮಿ ಕೊಲೆಗೆ ಇಲ್ಲಿ ಪವಿತ್ರ ಗೌಡ ಮತ್ತು ರೇಣುಕಾಸ್ವಾಮಿಯವರ ಚಾಟಿಂಗ್ ವಿಚಾರ ಇಲ್ಲಿ ಪತ್ತೆ ಆಗಿರೋದು ಕೂಡ ಕನ್ಫರ್ಮ್ ಆಗಿದೆ. ರೇಣುಕಾಸ್ವಾಮಿಯಿಂದಲೂ ಕೂಡ ಏನೆಲ್ಲ ಚಾಟಿಂಗ್ ಮಾಡಲಾಗಿತ್ತು, ಪವಿತ್ರ ಗೌಡ್ಗೆ ಏನೆಲ್ಲ ಮೆಸೇಜನ್ನು ಮಾಡಲಾಗಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇನ್ಸ್ಟಾಗ್ರಾಮ್ನಿಂದ ರಿಟ್ರೀವ್ ಮಾಡುವಂಥ ಕೆಲಸವನ್ನು ಮಾಡಲಾಗಿತ್ತು. ಅಂದರೆ ಇಲ್ಲಿ ಪವಿತ್ರ ಗೌಡ ಅವರ ಅಕೌಂಟ್ನಿಂದ ಒಂದಷ್ಟು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಇಲ್ಲಿ ಸೈಬರ್ ತಂಡ ಮಾಡಿತ್ತು. ಅಂದರೆ ಈ ಒಂದು ಟೆಕ್ನಿಕಲ್ ತಂಡವು ಕೂಡ ಇಲ್ಲಿ ಕೆಲಸ ಮಾಡಿರೋದ್ರಿಂದ ಟೆಕ್ನಿಕಲ್ ಎವಿಡೆನ್ಸ್ಗಳಲ್ಲಿ ಏನು ಪ್ರಮುಖ ಅಂಶಗಳು ಪತ್ತೆಯಾಗಿತ್ತು ಅದರಲ್ಲಿ ಪ್ರಮುಖವಾಗಿ ಪವಿತ್ರ ಗೌಡ ಮತ್ತು ರೇಣುಕಾಸ್ವಾಮಿ ಮಧ್ಯೆ ನಡೆದಿರುವಂಥ ಒಂದು ಚಾಟಿಂಗ್ ವಿಚಾರ ಕಂಪ್ಲೀಟ್ ಆಗಿ ಇಲ್ಲಿ ಪ್ರಮುಖ ಅಂಶ ಆಗುತ್ತೆ. ಯಾಕಂದರೆ ಅದೇ ಇಲ್ಲಿ ಕೊಲೆಗೆ ಪ್ರಮುಖ ಕಾರಣ ಅಂತ ಕೂಡ ಹೇಳಲಾಗಿದೆ. ಆ ಒಂದು ವಿಚಾರವನ್ನು ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ. ದರ್ಶನ್ ವಿರುದ್ಧ ಪಿನ್ ಟು ಪಿನ್ ಮಾಹಿತಿ ಸಾಕ್ಷಿಗಳನ್ನು ರೇಣುಕಾಸ್ವಾಮಿಯನ್ನು ಕಿಡ್ನಾಪ್ ಮಾಡುವ ವಿಚಾರದಿಂದ ಹಿಡಿದು ಆತನನ್ನು ಕೊಲೆ ಮಾಡಿ ಬಿಸಾಕಿ ವಿಲೇವಾರಿ ಮಾಡಿ ಇವರೆಲ್ಲರೂ ಕೂಡ ಪಾರ್ಟಿಯಲ್ಲಿ ಭಾಗಿಯಾಗಿರೋ ವಿಚಾರದವರು ಕೂಡ, ಅಂದರೆ ದರ್ಶನ್ ಮೈಸೂರಿಗೆ ಹೋಗಿ ಅಲ್ಲಿ ಜಿಮ್ಮಿನಲ್ಲಿ ವರ್ಕೌಟ್ ಮಾಡುವವರು ಕೂಡ, ಆತನ ಅರೆಸ್ಟ್ ಮಾಡುವವರು ಕೂಡ ಏನೆಲ್ಲ ಆಯಿತು ಸಾಂದರ್ಭಿಕವಾಗಿ CCTV ಫುಟೇಜ್ಗಳ ಸಮೇತ ಉಲ್ಲೇಖ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಚಾರ್ಜ್ ಶೀಟ್ನಲ್ಲಿ. ಈಗಾಗಲೇ ಆತನ ವಿರುದ್ಧ ಒಂದಷ್ಟು ಆರೋಪಿಗಳು, ಒಂದಷ್ಟು ಸಾಕ್ಷ್ಯಗಳು, ಜೊತೆಗೆ ಟೆಕ್ನಿಕಲ್ ಮತ್ತು ಡಿಜಿಟಲ್ ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡುವಂಥ ಕೆಲಸವನ್ನು ಮಾಡಿದರು. ಅವೆಲ್ಲವನ್ನು ಕೂಡ
ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡುವಂಥ ಕೆಲಸವನ್ನು ತನಿಖಾ ತಂಡ ಮಾಡಿದೆ. ಈ ಎಲ್ಲ ಅಂಶಗಳು ಕೂಡ ಈ ಅಂಶಗಳನ್ನು ಇಟ್ಕೊಂಡು ಮುಂದಿನ ಹಂತದಲ್ಲಿ ಅಂದರೆ ಚಾರ್ಜ್ ಶೀಟ್ ಸಲ್ಲಿಕೆ ಆಯಿತು. ಮುಂದಿನ ದಿನಗಳಲ್ಲಿ ದರ್ಶನ್ ಪರ ವಕೀಲರಿಂದ ಜಾಮೀನಿಗೆ ಅರ್ಜಿ ಹಾಕುವಂಥ ಕೆಲಸ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ಆಕ್ಷೇಪಣೆ ಮಾಡೋದಕ್ಕೆ ಏನೆಲ್ಲ ಅಂಶಗಳು ಬೇಕಾಗುತ್ತೆ, ದರ್ಶನ್ ವಿರುದ್ಧ ಸ್ಟ್ರಾಂಗ್ ಎವಿಡೆನ್ಸ್ಗಳಂತ ಏನೆಲ್ಲ ಕರೀತಾರೆ, FSLನಿಂದ ಬಂದಂಥ ರಿಪೋರ್ಟ್ಗಳಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ಗಳಲ್ಲಿ ಏನೆಲ್ಲ ಪ್ರಮುಖ ಅಂಶಗಳಿಲ್ಲ, ಆ ಒಂದು ಅಂಶಗಳನ್ನ ಇಟ್ಕೊಂಡು ಆತನ ಜಾಮೀನಿಗೆ ಅಂದರೆ ದರ್ಶನ್ ಜಾಮೀನಿಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೂ ಕೂಡ ಪೊಲೀಸರ SPP ತಂಡವು ಕೂಡ ಸದ್ಯಕ್ಕೆ ರೆಡಿ ಮಾಡಿಕೊಳ್ಳುವಂಥ ಕೆಲಸ ಮಾಡಿದೆ. ಸದ್ಯಕ್ಕೆ ಒಂದು ಚಾರ್ಜ್ ಶೀಟನ್ನು ನ್ಯಾಯಾಧೀಶರಿಗೆ 24ನೇ ACMMನ ನ್ಯಾಯಾಧೀಶರಿಗೆ ಸಬ್ಮಿಟ್ ಮಾಡುವಂಥ ಕೆಲಸ ಆಗಿದೆ. ಆ ಒಂದು ಚಾರ್ಜ್ ಶೀಟ್ ಸುಮಾರು 3991 ಪುಟಗಳುಳ್ಳಂಥ ಒಂದು ಚಾರ್ಜ್ ಶೀಟನ್ನು ನ್ಯಾಯಾಧೀಶರ ಸಮ್ಮುಖದಲ್ಲಿ ಪರಿಶೀಲನೆ ಮಾಡುವಂಥ ಕೆಲಸ ಆಗ್ತಿದೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಮಹೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. 24ನೇ ACMM ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ. ಮಾರ್ತೇಶ್ ಪರಶುರಾಮ್ ಮೊಹಿತೆ ಅವರ ಸಾಕ್ಷ್ಯಮ ಸಲ್ಲಿಕೆ ಆಗಿದೆ. 75 ದಿನಗಳ ಬಳಿಕ ರೌಡಿ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರೋದು. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ. ದರ್ಶನ್ಗೆ ಸಂಬಂಧಪಟ್ಟಂತ ಎಕ್ಸ್ಕ್ಲೂಸಿವ್ ಮಾಹಿತಿ. ಶಿರಸ್ತೇದಾರ್ ರಜೆ ಕಾರಣ ಇವತ್ತು ಪರಿಶೀಲನೆ ನಡೆಯೋದಿಲ್ಲ. ಶಿರಸ್ತೇದಾರ್ ಅವರು ರಜೆ ಇರುವಂತ ಹಿನ್ನೆಲೆಯಲ್ಲಿ ಇವತ್ತು ಪರಿಶೀಲನೆ ನಡೆಯೋದಿಲ್ಲ. ಎಲ್ಲಾ ಪ್ರತಿಗಳು ಸಿಸಿ ಆದ ಬಳಿಕ ಎಲ್ಲಾ ಪ್ರತಿಗಳು ಕೂಡ ಸಿಸಿ ಆಗಬೇಕು, ಅಂದ್ರೆ ಸರ್ಟಿಫೈಡ್ ಕಾಪಿ ಆಗಬೇಕು. ಕಮಿಟಲ್ ಮಾಡಿ ಸೆಷನ್ ಕೋರ್ಟ್ಗೆ ವರ್ಗಾವಣೆ ಮಾಡಲಾಗುತ್ತೆ. ಇವತ್ತು ಶಿರಸ್ತೇದಾರ್ ಅವರು ರಜೆ ಇರುವಂತ ಹಿನ್ನೆಲೆಯಲ್ಲಿ ಅದನ್ನ ಪರಿಶೀಲನೆ ಮಾಡೋದಕ್ಕೆ ಬರೋದಿಲ್ಲ. ನೋಡಿ, ಸಾಕ್ಷಿಗಳು ಯಾವ್ದ್ಯಾವುದು ಅಂತೇಳಿ ಈಗ ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ರಿ. ಮೊದಲನೇ ಸಾಕ್ಷಿ ಪವನ್ಗೆ ಹೇಳಿ ರೇಣುಕಾ ಸ್ವಾಮಿಯನ್ನ ಕರೆಸಿಕೊಂಡಿದ್ದು, ಇದು ಮೊದಲನೇ ಸಾಕ್ಷಿ. ಎರಡನೇ ಸಾಕ್ಷಿ ಚಿತ್ರದುರ್ಗದ ದರ್ಶನ್ ಅಭಿಮಾನಿ ಬಳಗದ ಜಿಲ್ಲಾಧ್ಯಕ್ಷ ಆಗಿದ್ದಂಥ ರಾಘವೇಂದ್ರಗೆ ಹೇಳಿ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿದ್ದು ಎರಡನೇ ಸಾಕ್ಷಿ. ದರ್ಶನ್ ಬಟ್ಟೆ ಮೇಲೆ ರೇಣುಕಾ ಸ್ವಾಮಿಯ ರಕ್ತದ ಮಾದರಿ ಪತ್ತೆಯಾಗಿತ್ತು, ಅದು ರೇಣುಕಾ ಸ್ವಾಮಿಯದ್ದೇ ಅನ್ನೋದು FSL ರಿಪೋರ್ಟ್ ವರದಿ ಕೊಟ್ಟ ಬಳಿಕ ಅದು ಕೂಡ ಪ್ರೂವ್ ಆಗಿತ್ತು, ಅದು ಮೂರನೇ ಸಾಕ್ಷಿ. ಪಬ್ನಲ್ಲಿ ಕುಳಿತಿದ್ದು ಪವಿತ್ರ ಗೌಡ ಮನೆಗೆ ಹೋಗಿದ್ದ ವಿಚಾರ ಕೂಡ ಇಲ್ಲಿ ನಾಲ್ಕನೇ ಸಾಕ್ಷಿ ಆಗಿದೆ. ಇನ್ನು ಐದನೇ ಸಾಕ್ಷಿ ಯಾವುದು? ಪವಿತ್ರ ಗೌಡನನ್ನ ಕರೆದುಕೊಂಡು ಶೆಡ್ಗೆ ಹೋಗಿದ್ದಂತಹ ದರ್ಶನ್ ಅಂಡ್ ಗ್ಯಾಂಗ್ ಶೆಡ್ನಲ್ಲಿ ಹಲ್ಲೆ ಮಾಡಿ ಪಬ್ಗೆ ವಾಪಸ್ ಬಂದಿದ್ರು. ಆ ಚಲನವಲನಗಳು ಸಾಕ್ಷಿಗಳಾಗಿದೆ. ಏಳನೇ ಸಾಕ್ಷಿ ಪಬ್ನಲ್ಲಿರುವಾಗ ರೇಣುಕಾ ಸ್ವಾಮಿ ಫೋಟೋವನ್ನ ಕಳಿಸ್ಕೊಂಡಿದ್ರು, ಅಲ್ಲಿದ್ದಂಥವ್ರು ಹಲ್ಲೆ ಮಾಡಿದವ್ರು ಕಳಿಸಿದ್ರು, ಅದನ್ನು ನೋಡಿದ್ದಂಥ ಪಬ್ನಲ್ಲಿದ್ದಂಥವ್ರು ಓ ಅಂತ ಅಂದಿದ್ರು. ಎಂಟನೇ ಸಾಕ್ಷಿ ಮತ್ತೆ ಪಬ್ನಿಂದ ಪಟ್ಟಣಗೆರೆ ಶೆಡ್ಗೆ ವಾಪಸ್ ಹೋಗಿದ್ದು. ಒಂಬತ್ತನೇ ಸಾಕ್ಷಿ ಪಬ್ನಿಂದ ಆರ್ ನಗರ ಮನೆಯಲ್ಲಿ ಬಟ್ಟೆಯನ್ನು ಬದಲು ಮಾಡಿದ್ದು, ಚೇಂಜ್ ಮಾಡಿದ್ದು ಬಟ್ಟೆಯನ್ನು, ಅದು 9ನೇ ಸಾಕ್ಷಿ ಆಗಿದೆ. 10ನೇ ಸಾಕ್ಷಿ ಬೆಳಗ್ಗೆ ಬನಶಂಕರಿಯ